ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ, ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಎಣ್ಣೆ ಪಾರ್ಟಿ, ರಿಪಬ್ಲಿಕ್ ಕನ್ನಡದಲ್ಲಿ ಸ್ಥಳ ಮಹಜರು, ಎಕ್ಸ್ಕ್ಲೂಸಿವ್ ಫೋಟೋ. ಪ್ರಾಣ ಭಿಕ್ಷೆಗಾಗಿ ಅಂಗಲಾಚಿದ್ರು ಬಿಡ್ಲಿಲ್ಲ, ಸಾಯಿಸ್ಬೇಡಿ ಅಂತ ಕಣ್ಣೀರಿಟ್ರು ಕಾಟೇರ ಕರಗ್ಲಿಲ್ಲ. ಡಿ ಗ್ಯಾಂಗ್ ಕ್ರೌರ್ಯ ಬಿಚ್ಚಿಡ್ತಾ ಇದೆ. ಮತ್ತೆರಡು ಫೋಟೋ. ರೇಣುಕಾಸ್ವಾಮಿ ಕಿಡ್ನಾಪ್ ಕೇಸ್, ಸ್ಟೋನಿ ಬ್ರೂಕ್ನಲ್ಲೇ ಸ್ಕೆಚ್, ಮರ್ಡರ್ಗೂ ಮುನ್ನ ಪಾರ್ಟಿ, ಕೊಲೆ ಬಳಿಕವೂ ಪಾರ್ಟಿ, ಪಬ್ನಲ್ಲಿ ಇದೆ ದರ್ಶನ್ಗೆ ಸಫಾರಿ. ಸ್ಯಾಂಡಲ್ವುಡ್ನಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ ಘಾಟು, ತನಿಖೆಗೆ ಆಗ್ರಹಿಸಿ ಕಲಾವಿದರಿಂದ ಸಿದ್ದರಾಮಯ್ಯ ಮೀಟು, ರಿಪಬ್ಲಿಕ್ ಕನ್ನಡದಲ್ಲಿ ನಟಿಯರ ಎಕ್ಸ್ಕ್ಲೂಸಿವ್ ಮಾತು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ಶ್ರುತಿ. ಸ್ಯಾಂಡಲ್ವುಡ್ನಲ್ಲೂ ಕೂಡ ಸೆಕ್ಸ್ ದೋಖಾದ ಸದ್ದು ದೊಡ್ಡ ಮಟ್ಟದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ಕೇರಳ ಮಾದರಿಯ ಆಗ್ರಹ. ತನಿಖಾ ಸಮಿತಿ ರಚನೆ ಮಾಡಿ ತನಿಖೆ ನಡೆಸಬೇಕು, ವರದಿ ತರಿಸ್ಕೊಳ್ಬೇಕು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರಿಗೆ ಚಿತ್ರರಂಗದ ಹಲವು ಗಣ್ಯರು ಮನವಿ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ಫೈರ್ ಸಮಿತಿ ಸದಸ್ಯರಿಂದ ಸಿದ್ದರಾಮಯ್ಯನವರ ಭೇಟಿ ಕೂಡ ಇವತ್ತು ಕಾವೇರಿ ನಿವಾಸದಲ್ಲಿ ಸಿಎಂ ಭೇಟಿಯಾಗಿದೆ. ನಿಯೋಗ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಟ ಚೇತನ್, ಶ್ರುತಿ ಹರಿಹರನ್ ನೇತೃತ್ವದ ನಿಯೋಗ. ಸರ್ಕಾರದ ಮನವಿ ಪತ್ರಕ್ಕೆ 153 ನಟ ನಟಿಯರು ಕೂಡ ಸಹಿ ಹಾಕಿದ್ದಾರೆ. ಹೌದು, ಕನ್ನಡ ಚಿತ್ರರಂಗದಲ್ಲೂ ಕೂಡ ಕಲೆಗೆ ಬೆಲೆ ಸಿಗ್ತಾ ಇಲ್ಲ, ಬದಲಾಗಿ ಮಂಚ ಏರಲೇಬೇಕಾದಂತ ಅನಿವಾರ್ಯತೆ ಬೇರೆ ಬೇರೆ ವಿಭಾಗಗಳಲ್ಲಿ ಆಗ್ತಾ ಇದೆ ಎನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿ, ಇದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಬೇಕು ಅಂದ್ರೆ ಮಲಯಾಳಂ ರೀತಿಯಲ್ಲೇ ಇಲ್ಲೂ ಕೂಡ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ. 153 ಜನ ನಟ ನಟಿಯರು ಸಹಿ ಹಾಕಿರುವಂತಹ ಪತ್ರ ಸಿಎಂ ಸಿದ್ದರಾಮಯ್ಯನವರಿಗೆ. ಅದಾದ ಬಳಿಕ ಇವತ್ತು ಇದೇ ನಿಯೋಗ ಸಿಎಂ ಸಿದ್ದರಾಮಯ್ಯನವರ ಭೇಟಿಗೆ ಹೋಗಿರುವ ದೃಶ್ಯವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಸಿಎಂ ನಿವಾಸ ಕಾವೇರಿಗೆ ನಿಯೋಗ ಆಗಮಿಸಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಚೇತನ್, ಶ್ರುತಿ ಹರಿಹರನ್ ಸೇರಿ 4 ಭೇಟಿ ಕೂಡ ವಿಜಯಮ್ಮ ಅವರು ಕೂಡ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಲವು ಗಣ್ಯರಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಈಗ ಮಲಯಾಳಂನಲ್ಲೂ ಕೂಡ ಇಂಥದ್ದು ಸೆಕ್ಸ್ ದುಃಖ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಿತ್ತು, ವರದಿ ಬಂತು. ಅದಾದ ಬಳಿಕ ಒಬ್ಬೊಬ್ಬರೇ ಮುಂದೆ ಬಂದು ಈಗ ದೂರು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಅದೇ ರೀತಿ ಇಲ್ಲಿ ಆಗಬೇಕು ಅನ್ನುವಂಥ ಆಗ್ರಹ. ರೇಣುಕಾಸ್ವಾಮಿ ಮೇಲೆ ಸೈಕೋ ರಕ್ಕಸರ ದಾಳಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ 2 ಎಕ್ಸ್ಕ್ಲೂಸಿವ್ ಫೋಟೋವನ್ನ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದ ನಿಮ್ಮ ಮುಂದೆ ಇಡ್ತಾ ಇದೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಸ್ಥಿತಿ ಹೇಗಿತ್ತು, ಹಲ್ಲೆ ಆದಂತಹ ಸಂದರ್ಭದಲ್ಲಿ, ಕೊಲೆ ಆಗುವಂತಹ ಸಂದರ್ಭದಲ್ಲಿ ಅಂಗಲಾಚಿ ಬೇಡ್ಕೊಂಡ್ರು ಇಲ್ಲ, ಕಾಡಿ ಬೇಡಿದ್ರು ಕೂಡ ದುಷ್ಟರು ಬಿಡ್ಲಿಲ್ಲ. ರೇಣುಕಾಸ್ವಾಮಿ ಫೋಟೋ ಹಿಂದೆ 108 ಕ್ರೈಮ್ ಕಥೆ ಇದೆ. ಕೈ, ಕಣ್ಣು